ಬಿಟ್ಕಾಯಿನ್ ಹಗರಣ ಬೆನ್ನತ್ತಿರೋ ಇಡಿ ಶ್ರೀಕಿ ಮನೆಯಲ್ಲಿ ಮುಂದುವರೆದಿದೆ ಶೋಧ. ಬೆಂಗಳೂರಿನ ಜಯನಗರದಲ್ಲಿರುವಂತಹ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಜಾರಿ ನಿರ್ದೇಶನಾಲಯದ ವತಿಯಿಂದ. ಇವತ್ತು ಶ್ರೀಕಿ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ನಿನ್ನೆಯೂ ದಾಳಿ ನಡೆಸಿದ ಇಡಿ ಆಫೀಸರ್ಸ್ ಇವತ್ತು ಕೂಡ ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. ಶೋಧ ಕಾರ್ಯ ಇವತ್ತು ಮುಂದುವರೆದಿದೆ ಶ್ರೀಕಿ ಮನೆಯಲ್ಲಿ. ನಿನ್ನೆಯೂ ದಾಳಿ ನಡೆಸಿದ ಇಡಿ ಆಫೀಸರ್ಸ್ ಇವತ್ತು ಕೂಡ ಶ್ರೀಕಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ನಿನ್ನೆ ರಜೆ ಇದ್ದ ಕಾರಣ ವಾಪಸ್ ಬಂದಿದ್ರು. ನಿನ್ನೆ ಶ್ರೀಕಿಯನ್ನ ಬ್ಯಾಂಕ್ಗೆ ಕರೆದೊಯ್ಯಲಾಗಿತ್ತು, ಅದರ ರಜೆ ಇದ್ದಿದ್ದರಿಂದ ವಾಪಸ್ ಬಂದಿದ್ರು. ಆದರೆ ಇಂದು ಮತ್ತೆ ಬ್ಯಾಂಕ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ರಾತ್ರಿಯಿಡೀ ಶ್ರೀಕಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಬಿಟ್ಕಾಯಿನ್ ಹಗರಣದ ಬೆನ್ನತ್ತಿರುವ ಇಡಿ ಒಂದ್ ಕಡೆ ಶ್ರೀಕಿ ಮನೆಯಲ್ಲಿ ದಾಖಲೆಗಳ ಶೋಧ ಕಾರ್ಯ ಮುಂದುವರೆದಿದೆ. ಬಿಡಿ ಅಧ್ಯಕ್ಷ ಶಾಸಕ ಹ್ಯಾರಿಸ್ ನಲ್ಪಾಡ್ಗೆ ಇಡಿ ದಾಳಿಯ ಶಾಕ್ ತಟ್ಟಿದ ಬೆನ್ನಲ್ಲೇ ಇನ್ನು ಶ್ರೀಕಿಯ ನಿವಾಸದಲ್ಲೂ ನಿನ್ನೆ ಮತ್ತು ಇವತ್ತು ದಾಖಲೆಗಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ. ಇವತ್ತು ಶ್ರೀಕಿ ಮನೆಯಲ್ಲಿ ತಲಾಶ್ ನಡೆಸ್ತಾ ಇದ್ದು, ನಿನ್ನೆ ಶ್ರೀಕಿಯನ್ನ ಬ್ಯಾಂಕ್ಗೆ ಕರೆದೊಯ್ದಿದ್ರು ಇಡಿ ಅಧಿಕಾರಿಗಳು. ಆದರೆ ನಿನ್ನೆ ಬ್ಯಾಂಕ್ ರಜಾ ಇದ್ದಿದ್ದರಿಂದ ವಾಪಸ್ ಮರಳಬೇಕಾಗಿತ್ತು. ಆದರೆ ಇವತ್ತು ಮತ್ತೆ ಶ್ರೀಕಿಯನ್ನ ಬ್ಯಾಂಕ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಅನೇಕ ದಾಖಲೆಗಳನ್ನ ಈ ವೇಳೆ ಪರಿಶೀಲನೆಗೆ ಮುಂದಾಗ್ತಾ ಇರುವಂತಹ ಇಡಿ ಅಧಿಕಾರಿಗಳು ಪ್ರಮುಖವಾಗಿ ರಾತ್ರಿ ಇಡೀ ಶ್ರೀಕಿಯ ವಿಚಾರಣೆ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ಮುಂದುವರಿತಾ ಇದೆ. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದಂತಹ ಬಿಟ್ಕಾಯಿನ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹಾಗೂ ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಅನೇಕ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತರಾಗಿದ್ದರು. ಇವತ್ತು ಬೆಳಗಿನ ಜಾವ 3:30ಕ್ಕೆ ದಾಖಲೆಗಳ ಪರಿಶೀಲನಾ ಕಾರ್ಯವನ್ನು ಮುಗಿಸಿಕೊಂಡು ಒಂದು ಕಡೆ ನಲ್ಪಾಡ್ ಮನೆಯಿಂದ ವಾಪಸ್ಸಾದಂತಹ ಇಡಿ ಅಧಿಕಾರಿಗಳು ಮತ್ತೊಂದು ಕಡೆ ಶ್ರೀಕಿ ಮನೆಯಲ್ಲೂ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ನಿನ್ನೆಯೂ ಕೂಡ ಶ್ರೀಕಿ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿತ್ತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಇವತ್ತು ಕೂಡ ಶ್ರೀಕಿ ಮನೆಯಲ್ಲಿ ಶೋಧ ಕಾರ್ಯ ಯಾವ ರೀತಿ ಮುಂದುವರೆದಿದೆ? ಮತ್ತೊಂದು ಕಡೆ ಇವತ್ತು ಬ್ಯಾಂಕ್ಗೆ ಅವರನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆಯಾ ಇಡಿ ಅಧಿಕಾರಿಗಳು? ಏನಂತಂದ್ರೆ ನಿನ್ನೆ ಇಡೀ ರಾತ್ರಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ರಮೇಶ್ ಶ್ರೀಕಿದಾನಲ್ಲ ಅವರನ್ನ ಒಂದು ನಿರಂತರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಅಂತ ಹೇಳ್ಬೋದು. ಹಲವು ಮಹತ್ವದ ಅಂಶಗಳನ್ನ ಪಡೆದುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ಮಾಹಿತಿಗಳನ್ನು ಕೂಡ ಈಗ ಸಂಗ್ರಹಿಸಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಕರಣದ ಗಂಭೀರತೆ ಕೂಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು. ಪ್ರತಿಯೊಂದು ಮಾಹಿತಿಗಳನ್ನು ಸೂಕ್ಷ್ಮವಾಗಿ ಅಂದ್ರೆ ಎಳೆಯಾಗಿ ಒಳ್ಳೆ ಪರಿಶೀಲನೆ ಮಾಡ್ತಾ ಇದ್ರೆ. ಒಂದು ಕಡೆ ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಮತ್ತು ಹಾಗೂ ಶ್ರೀಕಿ ನಡುವೆ ನಡೆದಿರ್ತಕ್ಕಂಥ ಒಂದು ಹಣಕಾಸಿನ ವ್ಯವಹಾರ ಈಗ ತನಿಖೆಯ ಒಂದು ಮೇನ್ ಕೇಂದ್ರ ಬಿಂದು ಆಗಿದೆ ಅಂತ ಹೇಳಿದ್ರು. ಇಬ್ಬರ ನಡುವೆ ಹಣದ ಒಂದು ಯಾವ ರೀತಿ ನಡೀತು, ಯಾವ ರೀತಿ ಬಂತು, ಇದನ್ನೆಲ್ಲವನ್ನು ಕೂಡ ಇದು ಸಂಬಂಧಪಟ್ಟ ಉದ್ದೇಶ ಏನಿತ್ತು, ಇವನ್ನೆಲ್ಲವನ್ನು ಕುರಿತು ಇಡಿ ಅಧಿಕಾರಿಗಳು ತೀವ್ರ ಈಗಾಗಲೇ ಶೋಧನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಹೊರಬಂದಂತಹ ಮಾಹಿತಿಯ ಪ್ರಕಾರ ಏನಂತಂದ್ರೆ ಸರಿಸುಮಾರು 4.65 ಕೋಟಿ ರೂಪಾಯಿಗಳಷ್ಟು ಹಣ ವ್ಯವಹಾರ ನಡೆದಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಇಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಹಿಂದೆ ಕಾರಣ ಏನು, ಇದು ವೈಯಕ್ತಿಕವಾದ ವ್ಯವಹಾರ ಅಥವಾ ಏನಾದ್ರು ಇದರಿಂದ ಜಾಲ ಏನಾದ್ರು ಇದೆ ಎಂಬ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡಿದೆ ಅಂತ ಹೇಳ್ಬೋದು. ಇದಕ್ಕೆ ಇದರ ಜೊತೆಗೆ ಬಿಟ್ಕಾಯಿನ್ ವಹಿವಾಟು ಮತ್ತು ಹಣ ವರ್ಗಾವಣೆ ಮತ್ತು ಇದು ನೇರವಾಗಿ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ನಡೆದ ಪ್ರಮುಖವಾಗಿ ಈಗಾಗಲೇ ಡಿಜಿಟಲ್ ಕರೆನ್ಸಿಯ ಮೂಲಕ ಹಣವನ್ನ ಯಾವ ರೀತಿಯಾಗಿ ವರ್ಗಾಯಿಸಿದ್ರು ಅಂದ್ರೆ ತಾಂತ್ರಿಕ ದಾಖಲೆಗಳು ಮತ್ತು ಹಾಗೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಡೀ ತಂಡ ಈಗ ವಿಶೇಷವಾಗಿ ತನಿಖೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಪ್ರಕರಣದ ಸುಳಿವನ್ನು ಆಧರಿಸಿರುವಂತೆ ಈಗ ಹಲವು ಹೆಸರುಗಳು ಈಗ ತನಿಖೆಯಲ್ಲಿ ಈಗಾಗಲೇ ಹೊರಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಶ್ರೀಕಿ ನೀಡಿದ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತಷ್ಟು ಈಗ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅವ್ರನ್ನ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಗಳನ್ನ ಅಲ್ಲಿ ಚೆಕ್ ಮಾಡುವಂತಹ ಒಂದು ವ್ಯವಸ್ಥೆ ಆಗ್ತದೆ ಅಂತಂದ್ರೆ ಈ ಎಲ್ಲಾ ಬೆಳವಣಿಗೆ ನಡುವೆ ಇವತ್ತು ಶ್ರೀಕಿಯನ್ನ ಬ್ಯಾಂಕ್ ಕರೆದುಕೊಂಡು ಅಲ್ಲಿ ಬ್ಯಾಂಕ್ ಖಾತೆಗಳೆಲ್ಲ ವಿವರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನ ಮತ್ತು ಹಣದ ಮೂಲ, ಹಣದ ಬೇರು ಹೇಗೆ ಬಂತು ಎಂಬುದನ್ನ ಎಲ್ಲವನ್ನು ಈಗ ಇಡಿ ಅಧಿಕಾರಿಗಳು ಒಂದು ತನಿಖೆಯನ್ನು ಮುಂದುವರೆಸ್ತಾರೆ ಅಂತಾನೆ ಹೇಳ್ಬೋದು. ತನಿಖಾ ಹಂತದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಶ್ರೀಕಿಯನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಏನಾದರೂ ಇರಬಹುದಾ ಅನ್ನುವಂಥ ಕುತೂಹಲ ಕೂಡ ಇದೆ. ಮತ್ತೆ ಬಹುಶಃ ಇನ್ನಷ್ಟು ತಲಾಶ್ ಅಥವಾ ಅವರ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನಾ ಕಾರ್ಯ ಸಂಜೆವರೆಗೂ ಕೂಡ ಮುಂದುವರಿಬಹುದಾ ಅಂತ? ಖಂಡಿತ. ಏನಂತಂದ್ರೆ ಇದು ನಿನ್ನೆ ರಾತ್ರಿ ರಾತ್ರಿ ಇಡೀ ರಾತ್ರಿ ನಡೆದಿರ್ತಕ್ಕಂಥ ಇಡೀ ಅಧಿಕಾರಿಗಳು ಮಾಡಿರ್ತಕ್ಕಂಥ ಏನು ಇದೆ ಇದೆಲ್ಲವನ್ನು ಕೂಡ ಕಠಿಣ ವಿಚಾರಣೆಗೆ ಒಳಪಡಿಸಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಸಾಕಾಗೋದು ಶ್ರೀಕಿನ ಬ್ಯಾಂಕ್ ಕರ್ಕೊಂಡು ಹೋಗೋದು. ಇನ್ನೊಂದೆಡೆ ನಲ್ಪಾಡ್ ಮತ್ತು ಶ್ರೀಕಿ ನಡುವೆ ನಡೆದಿರ್ತಕ್ಕಂಥ ಹಣದ ವ್ಯವಹಾರ ಏನಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು, ಕೆಲವೊಂದಿಷ್ಟು ಬ್ಯಾಂಕ್ ನ ಡೀಟೇಲ್ಸ್ ಮತ್ತೆ
ಏನು ಯಾವ ರೀತಿಯಾಗಿ ಇತ್ತು ನಂಟಿತ್ತು ಅನ್ನುವಂಥದ್ದನ್ನ ಎಲ್ಲವನ್ನೂ ಕೂಡ ಇವತ್ತು ತನಿಖೆಯ ಮೂಲವಾಗಿ ಆಚೆ ಬರಬೇಕಂದ್ರೆ ಇದು ಮೇನ್ ಬಿಟ್ಕಾಯಿನ್ ವಹಿವಾಟು ಮತ್ತು ಹಣದ ವರ್ಗಾವಣೆ ನಡೆದಿರ್ತಕ್ಕಂಥ ಸಂಬಂಧಪಟ್ಟಂತೆ ಈ ದೊಡ್ಡ ಮಟ್ಟಕ್ಕೆ ಈಗಾಗಲೇ ತನಿಖೆ ನಡೆದಿದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಡಿಜಿಟಲ್ ಆಗಿರ್ಬೋದು, ಕೆಲವೊಂದು ಆಮೇಲೆ ಇಂಪಾರ್ಟೆಂಟ್ ಒಂದು ಫೈಲ್ಸ್ ಗಳಾಗಿರ್ಬೋದು, ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿವರಗಳನ್ನು ಎಲ್ಲವನ್ನೂ ತೆಗೆದುಕೊಂಡು ಈ ಬೆಳವಣಿಗೆ ನಡೆಯುವ ಶ್ರೀಕಿ ಅನ್ನೋದನ್ನ ಇದನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅಂದ್ರೆ ಖಾತೆಗಳ ವಿವರ ಅಂದ್ರೆ ಹಣದ ಮೂಲ ಹೇಗೆ ಬಂತು ಎಂಬುದನ್ನು ಎಲ್ಲವೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.